ಬೆಳಗಾವಿಯಲ್ಲಿ ಜೂನ್ 22ರಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಹಮ್ಮಿಕೊಂಡಿರುವ ಮಹಾಮೋರ್ಚಾ ರ್ಯಾಲಿಗೆ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಅನುಮತಿ ನೀಡಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎನ್ ನಾರಾಯಣಗೌಡ ಬಣದ ಕಾರ್ಯಕರ್ತರು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಜೂನ್ 22ರಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ರ್ಯಾಲಿಗೆ ನೀಡಿರುವ ಕರೆಗೆ ಯಾವುದೇ ಕಾರಣಕ್ಕೂ ಅನುಮತಿ ನೀಡದಂತೆ ಒತ್ತಾಯಿಸಿ ಇಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ ಟಿಎನ್ ನಾರಾಯಣಗೌಡ ಬಣದ ದೀಪಕ್ ಗುಡ್ಗನಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕರ್ವೆ ಮುಖಂಡ ದೀಪಕ್ ಗುಡ್ಗನಟ್ಟಿಯವರು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯು ಎಲ್ಲೆಡೆ ಸಭೆಗಳನ್ನು ನಡೆಸುವ ಮೂಲಕ ಮರಾಠಿ ಭಾಷಿಕರ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಜೂನ್ 22ರಂದು ನಡೆಯಲಿರುವ ಎಂಇಎಸ್ನ ಮಹಾಮೋರ್ಚಾವನ್ನ ಕರ್ವೆ ವಿರೋಧಿಸಿದ್ದು ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲಾಧಿಕಾರಿಗಳು ಅನುಮತಿ ನೀಡಬಾರದು. ಒಂದು ವೇಳೆ ಅನುಮತಿ ನೀಡಿದ್ದೇ ಆದರೆ ಬೆಳಗಾವಿ ಕಾನೂನು ಸುವ್ಯವಸ್ಥೆ ಹಾಳಾಗಲಿದೆ. ಶುಭಂ ಶೆಳಕೆಯನ್ನ ಗಡೀಪಾರು ಮಾಡಿ ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನ ನಿಷೇಧಿಸಬೇಕು ಎಂದು ಮನವಿ ಮಾಡಲಾಗಿದ್ದು ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಎಂಇಎಸ್ನವರ ಸಮಸ್ಯೆಗಳ ಪರಿಹಾರಕ್ಕೆ ನಿಯೋಗದೊಂದಿಗೆ ಭೇಟಿಯಾಗಿ ಚರ್ಚಿಸಲು ಹೇಳಿದರು. ಎಂಇಎಸ್ ಒಪ್ಪಿಗೆ ಕೊಡದೆ ರ್ಯಾಲಿ ಮಾಡಲು ಮುಂದಾಗಿದೆ ಎಂದಿದ್ದಾರೆ. ಈ ರ್ಯಾಲಿಗೆ ಯಾವುದೇ ಅವಕಾಶ ನೀಡದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ನಾಡದ್ರೋಹಿ ದೇಶದ್ರೋಹಿ ಸಂಘಟನೆ ಆಗಿರುವಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತನ್ನ ಬಾಲ ಬಿಚ್ಚುವಂಥ ಕೆಲಸ ಮಾಡ್ತಾ ಇದೆ. ಶಾಂತವಾಗಿರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯಕ್ಕೆ ಹುಳಿ ಹಿಂಡುವಂಥ ಕೆಲಸ ಮಾಡ್ತಾ ಇದೆ. ಏನು ರಾಜ್ಯ ಸರ್ಕಾರ ಹೊರಡಿಸಿರುವ ಕನ್ನಡ ಕಡ್ಡಾಯ ಪಾಲನೆಗಾಗಿ ಅದನ್ನು ವಿರೋಧಿಸಿ ಏನು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯವರು ಎಲ್ಲ ಕಡೆ ಬೆಳಗಾವಿ ನಗರ ತುಂಬ ಈ ಒಂದು ಸಭೆಗಳನ್ನು ಮಾಡುವುದ್ರ ಮುಖೇನವಾಗಿ ಮರಾಠಿ ಭಾಷಿಕರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು 22ನೇ ತಾರೀಕು ಮಹಾಮೋರ್ಚಾವನ್ನು ಮಾಡ್ತಾ ಇದ್ದಾರೆ, ಅದನ್ನು ವಿರೋಧಿಸಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಅದನ್ನು ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಆ ಮೆರವಣಿಗೆಗೆ ಅವಕಾಶ ಕೊಡಬಾರ್ದು. ಯಾಕಂದರೆ ಆ ಮೆರವಣಿಗೆಯಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥ ಕೆಲಸ ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಶುಭಂ ಶೇಳ್ಕೆ ಅವ್ರ ನೇತೃತ್ವದ ಈ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ನಾಡದ್ರೋಹಿಗಳನ್ನು ಗಡಿಪಾರು ಮಾಡಬೇಕು, ಎಂಇಎಸ್ನ ರಾಜ್ಯದಿಂದ ಮತ್ತು ಶಿವಸೇನೆಯನ್ನು ನಿಷೇಧ ಮಾಡಬೇಕು ಅಂತ ಬಹಳಷ್ಟು ದಿನಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತೆ ಮಾನ್ಯ ಜಿಲ್ಲಾಡಳಿತವನ್ನು ವಿನಂತಿ ಮಾಡೋದ್ರ ಮುಖೇನವಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಂಥ ನಾಡದ್ರೋಹಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಮೆರವಣಿಗೆ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಇಂಥವ್ರನ್ನೆಲ್ಲ ಗಡಿಪಾರು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಮಹಾಮೋರ್ಚಕ್ಕೆ ಅವಕಾಶ ಕೊಟ್ಟರೆ ಬೆಳಗಾವಿಯ ಒಂದು ಶಾಂತಿ ಹದಗೆಡ್ತದೆ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ವಿನಂತಿ ಮಾಡೋದ್ರ ಮುಖೇನವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ತಕ್ಷಣವೇ ಅಂಥವ್ರ ಮೇಲೆ ಶಿಸ್ತು ಕ್ರಮವನ್ನು ತಗೊಂಡು ಅವ್ರ ಮೇಲೆ ಸೂಕ್ತವಾದಂಥ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ. ನಾವು ಅಂಥವ್ರ ಮೇಲೆ ಸೂಕ್ತ ಕ್ರಮವನ್ನು ತಗೊಳ್ತೀವಿ. ಅವರ ಏನೇ ಸಮಸ್ಯೆಗಳಿದ್ರೂ ನಮ್ಮನ್ನು ಭೇಟಿಯಾಗಿ ಅವ್ರಿಗೆ ನಿಯೋಗ ತಗೊಂಡು ನಮ್ಮನ್ನು ಭೇಟಿ ಆಗೋಕ್ಕೆ ಎಂಇಎಸ್ನವ್ರಿಗೆ ಹೇಳಿದಾರಂತೆ. ಇಲ್ಲ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲಂತೆ. ನಾವು ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರ್ಯಾಲಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದೆ. ಇನ್ನು ಮನವಿಯನ್ನ ಸ್ವೀಕರಿಸಿ ಮಾತನಾಡಿರುವ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಅವರು ಈಗಾಗಲೇ ಎಂಇಎಸ್ನೊಂದಿಗೆ ಚರ್ಚಿಸಲಾಗಿದ್ದು ಶಾಂತಿಯುತವಾಗಿ ಅವರ ಬೇಡಿಕೆಗಳನ್ನು ತಿಳಿಸಲು ಹೇಳಿದ್ದೇವೆ. ಇದಕ್ಕೆ ಅವರು ಸ್ಪಂದನೆ ನೀಡಿದ್ದಾರೆ. ರಸ್ತೆಗಳ ಮೇಲೆ ಯಾವುದೇ ತೊಂದರೆಯಾಗದಂತೆ ಹೇಳಲಾಗಿದೆ. ಉಭಯ ಸಂಘಟನೆಗಳ ಸಭೆಯನ್ನ ಎಂದಿಗೂ ಮಾಡಿಲ್ಲ. ಶೀಘ್ರದಲ್ಲಿ ಉಭಯ ಭಾಷಿಕರ ಸಭೆಯನ್ನು ಕರೆಯಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಈಗ ನಾನು ಆಲ್ರೆಡಿ ಎಂಇಎಸ್ ಅವರ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮತ್ತು ಪೊಲೀಸ್ ಕಮಿಷನರ್ ಅವರು ಸಭೆಯನ್ನು ಮಾಡಿದ್ದೀವಿ. ಶಾಂತಿ ರೀತಿಯಲ್ಲಿ ಅವರ ಬೇಡಿಕೆ ಏನಿದೆ ಅದು ನನಗೆ ತಂದು ಕೊಡಬೇಕಂತ ನಾನು ಹೇಳಿದ್ದೀನಿ. ಅವರದಕ್ಕೆ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೊರಗಡೆ ರಸ್ತೆಗಳಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದಂತ ನಾನು ಅವರಿಗೆ ಹೇಳುವಾಗ ಅದಕ್ಕೆ ಅವರು ಸ್ಪಂದನೆಯನ್ನು ನೀಡಿದ್ದಾರೆ. ಎರಡು ಸೈಡ್ ಇಲ್ಲ, ಎಲ್ಲರೂ ನಾವು ಒಂದೇ. ಎಲ್ಲ ಯಾವುದೇ ಭೇದ ಭಾವನೆಗಳು ಇಲ್ಲದೆ ಎಲ್ಲರೂ ಶಾಂತಿಯನ್ನು ಕಾಪಾಡಲಿಕ್ಕೆ ನನ್ನ ಜೊತೆ ಕೈ ಜೋಡಿಸ್ತೀರಂತ ನನಗೆ ನಂಬಿಕೆ ಇದೆ. ನಿಮ್ಮ ಮೇಲೆ ಅಪಾರ ನಂಬಿಕೆ ಇದೆ ಸರ್. ನಿಮ್ಮ ಮೇಲೂ ಕೂಡ ಭಾಳ ದೊಡ್ಡ ನಂಬಿಕೆ. ಕನ್ನಡದ ಜಿಲ್ಲಾಧಿಕಾರಿ ಅಂತಲೇ ನಿಮ್ಮನ್ನ ನಾವೆಲ್ಲ ಕರಿತೀವಿ ಸರ್. ನಮ್ಮ ಉದ್ದೇಶ ಏನು ಸರ್, ನಾವಿಲ್ಲಿ ಯಾವ ಭಾಷಿಕರನ್ನ ವಿರೋಧ ಮಾಡೋಂಗಿಲ್ಲ.
ಆದ್ರೆ MESನವರು ಕನ್ನಡ ಭಾಷಿಕರನ್ನ, ಕನ್ನಡ ಭಾಷೆಯನ್ನ, ಕನ್ನಡದ ಅಧಿಕಾರಿಗಳನ್ನ ವಿರೋಧ ಮಾಡ್ತಾರೆ ಸರ್. ಮೊನ್ನೆ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ನಾವು ಅವರು ಏನ್ ತೀರ್ಮಾನ ಮಾಡಿದೀವಿ ಅಂದ್ರೆ ಈ ತರದ ಶಬ್ದಗಳ ಪ್ರಯೋಗ, ವಾಕ್ಯಗಳು ಅವಳು ಮಾರಬಾರ್ದಂತ ನಾನು ಹೇಳಿದ್ದೀನಿ. ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ನಾವು ಒಂದು ಸಾಮರಸ್ಯಕ್ಕೆ ಹತ್ತಿರ ಬರ್ತಾ ಇದ್ದೀವಿ. ಜೊತೆನಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ನಾವೆಲ್ಲರೂ ಸೇರಿ, ಎರಡು ಪಕ್ಷಗಳಿಂದ ಎಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು. ಇಲ್ಲಿ ಮಠ ನಾವು ಮಾಡಲಿಲ್ಲ, ಬಟ್ ಮಾಡೋಣ, ಚೆನ್ನಾಗಿರುತ್ತೆ. ಒಂದು ಸಭೆ ಮಾಡೋಣ, ಪ್ರಿಪೇರ್ ಆಗಿ ಹೆಂಗೆ ಮಾಡಬೇಕು, ಅದರ ರೂಪರೇಷೆಗಳು ಹೆಂಗಿರ್ಬೇಕಾಗುತ್ತೆ ನಿರ್ಧಾರ ಮಾಡಿ. ನಿಮ್ಮ ಜೊತೆನೂ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ, ಅವ್ರ ಜೊತೆನೂ ಮಾತಾಡ್ತೀನಿ. ಒಂದು ಸಭೆ ಮಾಡೋಣ, ಏನು ರಿಸ್ಕ್ ಇಲ್ಲ, ಮಾಡೋಣ. ನನಗೆ ನಂಬಿಕೆ ಇದೆ. ಒಂದು ಒಳ್ಳೆ ಮೀಟಿಂಗ್ ಮಾಡೋಣ. ಒಂದು ಬಹಳ ಶೀಘ್ರದಲ್ಲೇ ಒಂದು ಮೀಟಿಂಗ್ ಕರೀತೀನಿ, ನೀವು ಬರಲೇಬೇಕು ಸರ್. ಶಾಂತವಾಗಿರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ನಮ್ಮಂತ ದಕ್ಷ ಅಧಿಕಾರಿ ಇರೋದ್ರಿಂದ ಎಲ್ಲ ರಾಜ್ಯದಿಂದ ಶಾಂತ ರೀತಿಯಿಂದ ಇದೆ ಸರ್. ಆ ಒಂದು ಕಾರಣಕ್ಕಾಗಿ ಇವರು ಇಲ್ಲಿ ಭಾಷಾ ಸಾಮರಸ್ಯಕ್ಕೆ ಉಳಿ ಹಿಂಡುವಂತ ಕೆಲಸ ಎಲ್ಲರ ಸಪೋರ್ಟ್ ಇಂದ ನಾವು ಇಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಿಮಗೂ ಅಭಿನಂದನೆ. ಈ ಸಂದರ್ಭದಲ್ಲಿ ಸುರೇಶ್ ಗವರ್ನವರ ಸೇರಿದಂತೆ ಕರ್ವೆ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ರಾಜಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.